ಪತ್ರಿಕೆ ಅಂದರೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ ವಿತ್ ಕೀ ಆನ್ಸರ್. ಇದು ಕೂಡ ವಿತ್ ಕೀ ಆನ್ಸರ್ ಇದೆ. ಸೊ ಇಲ್ಲಿವರೆಗೆ ನಾವು 9th ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ, SS ಅಲ್ಲಿ ಕೊಟ್ಟಿದ್ದೀವಿ, ಸೈನ್ಸಲ್ಲಿನೂ ಕೊಟ್ಟಿದ್ದೀವಿ, ಸೊ ಹಿಂದಿಯಲ್ಲಿನೂ ಕೊಟ್ಟಿದ್ದೀವಿ. ಇನ್ನು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಕ್ವಶನ್ ಪೇಪರ್ಗಳನ್ನು ಸಹಿತ ಬೇಗನೆ ಲೈನಪ್ ಮಾಡ್ತಾರೆ. ಪ್ರತಿ ವಿಷಯದಲ್ಲಿ 2 ಸೆಟ್ ಕ್ವಶನ್ ಪೇಪರ್ ಕೊಡ್ತಾರೆ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ಖಂಡಿತವಾಗಿ ಇವೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತವೆ. ಡೋಂಟ್ ವರಿ, ಆಲ್ರೆಡಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ. ಒಂದ್ಸರಿ ಕುಂತು ಎಲ್ಲ ಪಾಠದ ಪ್ರಶ್ನೋತ್ತರನ ನೋಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತದೆ. ಸೊ ನೋಡುವ ಕ್ವಶನ್ ಪೇಪರ್. ಅದಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದು 9ನೇ ತರಗತಿ ವಿಷಯ ವಿಜ್ಞಾನ. ಅಂಕಗಳು 80. ಸಮಯ ನಿಮಗೆ 3 ಗಂಟೆ ಸಮಯವನ್ನು ಕೊಡ್ತಾರೆ. ಸೊ ಪ್ರಶ್ನೆ ಇತ್ತು. ಮುಖ್ಯ ಪ್ರಶ್ನೆ ವ್ಯಾಕರಣದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಮೊದಲ ಪ್ರಶ್ನೆ, ನಿಮ್ನ में से ಎಸ್ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಆ ಚಲಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಬರ್ತದೆ. ಎರಡನೇ ಪ್ರಶ್ನೆ, ಎಸ್ ನಿಮ್ನ में से ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಯ್ಕೆ ಈ ಲೇಖಿಕಾ ಅಂತಕ್ಕಂಥದ್ದು ಸ್ತ್ರೀಲಿಂಗ ಭಾಷೆಯ ಸ್ತ್ರೀಲಿಂಗದ ಪದ. ಪ್ರಶ್ನೆ 3, ಪೀಚೆ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಇ ಆಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4, ಹಾತ್ ಬಡಾನ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಹಾತ್ ಬಡಾನ ಅಂತಂದರೆ ಆಪ್ಷನ್ ಇ ಮದದ್ ಕರ್ನ ಅಂತಕ್ಕಂಥದ್ದು ಬರ್ತದೆ. 5ನೇ ಪ್ರಶ್ನೆ, ಬಾಲಕ್ ಸಾರೆ ಘರ್ ಡ್ಯಾಶ್ ಥಾ ಅಂತ ಕೇಳಿದ್ದಾರೆ. ಸೊ ಬಾಲಕ್ ಸಾರೆ ಘರ್ ಕಾ ದುಲಾರ ಥಾ ಅಂತಕ್ಕಂಥದ್ದು ಕಾರಕ ಕಾ ಅಂತಕ್ಕಂಥದ್ದು ಚಿಹ್ನೆ ಬರೀಬೇಕು. ಇನ್ನು ನಿಮ್ನ में से ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಇ ಬಚ್ಚಾ ಅಂತಕ್ಕಂಥದ್ದು ಏಕವಚನ ಶಬ್ದ, ಬಚ್ಚೆ ಅನ್ನೋದು ಬಹುವಚನ ಶಬ್ದ. 7, ನಿಮ್ನ में से ಗುಣಸಂಧಿ ಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಇ ಗಣೇಶ ಅನ್ನೋದು ಗುಣಸಂಧಿ, ಸ್ವಾಗತ ಎನ್ ಸಂಧಿ, ಏಕೈಕ ವೃದ್ಧಿ ಸಂಧಿ, ನಯನ ಅಯಾದಿ ಸಂಧಿ. ತುಮ್ ಕೌನ್ ಹೋ ಅಂತ ಇದೆ. ಸೊ ಇದರಲ್ಲಿ ಯಾವ ಒಂದು ವಿರಾಮ ಚಿಹ್ನೆ ಬರ್ಬೋದು? ಸೊ ಪ್ರಶ್ನವಾಚಕ. ಸೊ ಆಪ್ಷನ್ ಇ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತೆಗೆ ಹೋಗೋಣ. ಸೊ ಇಲ್ಲಿ ಏನಿರ್ತಾವಪ್ಪ ಅಂದರೆ 4 ಪ್ರಶ್ನೆಗಳಿರ್ತಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಉತ್ತರ. ಲಾಲ ರಂಗ ಕಿ ಬತ್ತಿ ರುಕನ ಅಂತ ಇದೆ. ಹರಿ ರಂಗ ಕಿ ಬತ್ತಿ ಅಂತ ಕೇಳಿದ್ದಾರೆ. ಸೊ ಹರಿ ರಂಗ ಕಿ ಬತ್ತಿ ಅಂದರೆ ಏನಾಗ್ತದಪ್ಪ ಅಂದ್ರೆ ಚಲನ ಅಂತಕ್ಕಂಥದ್ದು ಸರಿಯಾದ ಉತ್ತರ. 9ನೇ ಉತ್ತರ ಚಲನ. ಪ್ರಶ್ನೆ 10, ತರುವರ ಫಲ ನೈ ಖಾತ ಹೇ ಸರೋವರ ಡ್ಯಾಶ್ ಕೇಳಿದ್ದಾರೆ. ಸರೋವರ ಪಾನಿ ನಹಿ ಪೀತ ಅನ್ನೋದನ್ನು ಬರೀರಿ. ಇನ್ನು ಭೀಮ್ ಅವ್ರ ರಾಕ್ಷಸ್ ಏಕಾಂಕಿ ಆದರೆ ನಫೆ ಕೆ ಚಕ್ಕರ್ ಮೇ ಕೇಳಿದ್ದಾರೆ. ಸೊ ನಫೆ ಕೆ ಚಕ್ಕರ್ ಮೇ ಅನ್ನೋದು ಲೋಕಕಥಾ ಬರ್ತದೆ. ಪ್ರಶ್ನೆ 12, ಸೈಕಲ್ ದೋ ಪಹಿಯಾ ಕಾರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಪಹಿಯಾ ಅಂದರೆ ಚಕ್ರ, ಕಾಲುಗಳು. ಸೊ 4 ಪಹಿಯಾ ಅಂದರೆ 4 ಚಕ್ರಗಳು ಕಾರ್ಗೆ ಇರ್ತವೆ ಅನ್ನೋದನ್ನು ಬರೆದ್ರೆ ಸಾಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3, ಏಕ್ ಪೂರ್ಣ ವಾಕ್ಯ ಮೇ ಉತ್ತರ ಲಿಖಿಯೇ. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 13, ಬಾದಶಾಹ ಕೆ ಸಿಪಾಯಿयों से ಗೋಲಿ ಖಾನೆ ವಾಲಾ ವೀರ ಬಾಲಕ್ ಕೌನ್ ಥಾ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಬಾದಶಾಹ ಕೆ ಸಿಪಾಯಿयों से ಗೋಲಿ ಖಾನೆ ವಾಲಾ ವೀರ ಬಾಲಕ್ ಗುಲಾಬ್ ಸಿಂಹ ಥಾ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಪ್ರಶ್ನೆ 14, ಭೀಮ ಕಿ ಮಾತಾ ಕಾ ನಾಮ ಕ್ಯಾ ಥಾ ಅಂತ ಕೇಳಿದ್ದಾರೆ. ಸೊ ಭೀಮನ ಮಾತಾದ ಹೆಸರು ಏನಪ್ಪ ಅಂತಂದರೆ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಕುಂತಿ ಅಂತಕ್ಕಂಥದ್ದಿತ್ತು. ಕುಂತಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 15, ಬಾಬು ಭಾಯಿನೇ ಅಪ್ನೆ ಹೋಟೋं को क्यों चटकारा ಅಂತ ಕೇಳಿದ್ದಾರೆ. ಸೊ बाबू भाई को नारियल खाने का मन हुआ, उसके बारे में सोचते ही बाबू भाई ने अपने होठों को चटकारा ಅಂತಕ್ಕದ್ದನ್ನು ಬರೆದ್ರೆ ಸಾಕು. प्रश्न 16, कविता में लुधियानवी जी किससे हाथ बढ़ाने के लिए कह रहे हैं ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆನ್ಸರ್ ಏನದಪ್ಪ ಅಂದ್ರೆ कविता में लुधियानवी साथी को हाथ बढ़ाने के लिए कह रहे ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ. ಅಲ್ಲಿ 2 ಅಂಕದ ಪ್ರಶ್ನೆಗಳಿರ್ತವೆ. ಸೊ ಒಟ್ಟು ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಸೊ 16 ಅಂಕಗಳನ್ನು ಇಲ್ಲಿ ನೀವು ಗಳಿಸಬಹುದು. ಪ್ರಶ್ನೆ 17, ಬಹನನೆ ಭಾಯಿ ಕೋ ಗೂಡ್ ಔರ್ ಚನೆ ಕ್ಯೂ ಖಿಲಾಯ ಅಂತ ಕೇಳಿದ್ದಾರೆ. ಸೊ ನೋಡಿ, ಭಾई बीमार था, माँ ने उसका खाना बिल्कुल बंद कर दिया था, लेकिन उसका बार बार पूछने खाने को मांगना बहन से सह नहीं गया, इसलिए बहन ने भाई को गुड़ और चने खिला दिया. प्रश्न 18, कविता के अनुसार दुर्घटना से बचने के कोई 2 उपाय लिखिए ಅಂತ ಕೇಳಿದ್ದಾರೆ. ಸೊ ಏನು ಉಪಾಯಗಳನ್ನು ಬರೀತೀರಿ? दुर्घटना से बचने के लिए चलती बस में चढ़ना और कूदना नहीं चाहिए, सड़क पर बच्चों को खेलना नहीं चाहिए, साइकिल हो या पैदल रास्ते पर बेड़ब चलना नहीं चाहिए ಅಂತ ಬರೀಬೇಕು. ಆಮೇಲೆ
ಟ್ರಾಫಿಕ್ के ಸಂಕೇತों का पालन करना और सवार लोग क्या करना है कि ಹೆಲ್ಮೆಟ್ ಪಹನನ ಅಂತಕ್ಕದ್ದನ್ನು ಕೂಡ ನೀವು ಬರೀಬಹುದು. ಪ್ರಶ್ನೆ 19 ಬಕಾಸೂರ್ ನಗರ್ ಕಿ बदले लोगों से क्या लेता था ಅಂತ ಕೇಳಿದ್ದಾರೆ. ಅವನು बकासूर एक चक्री नगर का रक्षा करता था, उसके बदले में लोगों से वह एक गाड़ी अन्न 2 भैंस और एक मनुष्य को लेता था ಅಂತ ಬರೀಬೇಕು. ಮುಂದಿನ ಪ್ರಶ್ನೆ 20 विभु को सड़क के वात्सल्य भाव से क्या कहती है ಅಂತ ಕೇಳಿದ್ದಾರೆ. विभु को सड़क वात्सल्य भाव से कहते कि बेटा मैं चाहती हूँ कि लोगों में सड़क की सुरक्षा का भाव हो, मेरी सूरत न बिगाड़े, सफाई का ध्यान रखे तथा यातायात के नियमों का पालन करें ಅಂತಕ್ಕಂಥ ಬರೆದ್ರೆ ಸಾಕು. ಪ್ರಶ್ನೆ 21 इनिशियलों के मारे कर्नाटक के शहरों पर क्या परिणाम हो रहा है ಅಂತ ಕೇಳಿದ್ದಾರೆ. ಇಲ್ಲಿ इनिशियलों के मारे कर्नाटक के शहरों का नाम अपना कन्नड़पन, अपनी पहचान और अपना अस्तित्व खो रहे हैं ಅಂತ ಬರೆದ್ರೆ ಸಾಕು. ಇನ್ನು कविता के अनुसार एक से एक मिलने के किन्हीं 2 परिणामों को लिखिए ಅಂತ ಕೇಳಿದ್ದಾರೆ. ಸೊ ಇಲ್ಲಿ कविता के अनुसार एक से एक मिलने के 2 परिणाम ಅಂದ್ರೆ एक से एक मिले तो कतरा दरिया बन जाता है, एक से एक मिले तो जर्रा सेहरा बन जाता है, एक से एक मिले तो राई पर्वत बन सकती है ಅಂತಕ್ಕದ್ದನ್ನು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ ओलंपिक कल्पना चावला का स्वभाव कैसा था, उसकी आकांक्षा क्या थी ಅಂತ ಕೇಳಿದ್ದಾರೆ. सो कल्पना चावला का स्वभाव अत्यंत सौम्य का था, सो चांद सितारों को छूना ही उसकी बचपन में आकांक्षा थी ಅಂತ बरीली. इन कल्पना जी का जन्म कहाँ हुआ था और उन्हें पूरा देश प्यार से क्या कहता था ಅಂತ ಕೇಳಿದ್ದಾರೆ. सो कल्पना जी का जन्म हरियाणा के करनाल में हुआ था और पूरा सारे देश उसे प्यार से अंतरिक्ष परी कहता था ಅಂತ बರೆದ್ರೆ ಸಾಕು. इन 24 ओलंपिक खेल में सबके सब एक साथ विजयी क्यों हुए. सारे विकलांग बच्चों ने एक दूसरे का हाथ पकड़ा और साथ मिलकर दौड़ लगाई, सबके सब अंतिम रेखा तक एक साथ पहुंचकर ओलंपिक खेल में सबके सब एक साथ विजयी हुए ಅಂತ ಬರೀರಿ. इन कवि भगवान को क्यों बुला रहे हैं ಅಂತ ಕೇಳಿದರೆ कवि भगवान को नाम लेकर बुला रहे हैं कि अपनी दया के 2 कण वतन पर बरसाने के लिए भगवान को बुला रहे हैं ಅಂತ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ. 2 ಅಂಕದ ಪ್ರಶ್ನೆಗಳಾಯಿತು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇವು 9 ಇರ್ತವೆ. ಸೊ ಒಟ್ಟಾರೆ 27 ಅಂಕಗಳನ್ನು ನೀವು ಗಳಿಸ್ಬೋದು. 25ನೇ ಪ್ರಶ್ನೆ स्वामी विवेकानंद जी के पढ़ाई के बारे में लिखिए ಅಂತ ಕೇಳಿದ್ದಾರೆ. स्वामी विवेकानंद जी आरंभ से ही पढ़ाई लिखाई में बड़े तेज थे. वे स्कूल में सर्वप्रथम रहा करते थे. एंट्रेंस परीक्षा में भी वे प्रथम श्रेणी में उत्तीर्ण हुए थे. बीए की परीक्षा पास करने के बाद उन्होंने कानून का अध्ययन प्रारंभ किया था. अध्ययन काल में उनकी रुचि व्याख्यान देने में थी. उन्होंने पाश्चात्य विज्ञान तथा दर्शन का भी अध्ययन किया था ಅಂತ ಬರೆದ್ರೆ ಸಾಕು. 26ನೇ ಪ್ರಶ್ನೆ मौसी बच्चों के लिए सेवा की मूर्ति बनी थी कैसे ಅಂತ ಕೇಳಿದ್ದಾರೆ. ಇಲ್ಲಿ मौसी बच्चों के लिए सेवा की मूर्ति बनी थी. प्रतिदिन दोपहर स्कूल के फाटक पर जाती और सभी बच्चों के बस्ते कंधों पर डाल ले आती थी. दोपहर ढलते ही नीम के पेड़ के नीचे जाकर सब बच्चों के साथ खेलती थी. बच्चों को कहानियाँ, चुटकुले और पहेलियाँ सुनाती थी. बच्चों को खाने के लिए चने, टिकिया, मूंगफली आदि देती थी. सब बच्चों को अपने बेटे बेटियों जैसे प्यार करती थी ಅಂತ ಬರೆದ್ರೆ ಸಾಕು. ಪ್ರಶ್ನೆ 27 माइती बाजार के बारे में लिखिए ಅಂತ ಕೇಳಿದ್ದಾರೆ. ಇಲ್ಲಿ माइती बाजार यानी माँ का बाजार. दुकानों पर स्त्रियाँ सौदा बेचती और बतियाती दिखाई देती है. माइती बाजार में सब लोग स्त्रियाँ ही होती है. माइती बाजार में अमीर गरीब का कोई वर्ग भेद नहीं होता ಅಂತ ಬರೆದ್ರೆ ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ 3 ಅಂಕಗಳನ್ನು ಕೊಡ್ತಾರೆ. 28 सौर ऊर्जा का उपयोग कहाँ कहाँ हो रहा है ಅಂತ ಕೇಳಿದ್ದಾರೆ. ಇಲ್ಲಿ सौर ऊर्जा विद्युत ऊर्जा के बदले में उपयुक्त होती है. पानी गरमाया जा सकता है. सोलर कुकर से खाना पकाया जा सकता है. सौर ऊर्जा को लालटेन के रूप में भी उपयोग कर सकते हैं. सौर पतदीप से बिजली की बचत होती है. कृषि क्षेत्र में पानी सिंचाई के लिए सौर पंप का उपयोग कर सकते हैं ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ वीरांगना चन्नम्मा के परिवार का परिचय दीजिए ಅಂತ ಕೇಳಿದ್ದಾರೆ. परिवार के बारे में लिखिए. ಇಲ್ಲಿ वीरांगना चन्नम्मा के परिवार ಹೇಗಿತ್ತಪ್ಪ ಅಂದ್ರೆ चन्नम्मा का जन्म काकतीय वंश में हुआ था. पिता का नाम धुलप्पा देसाई और माता का नाम पद्मावती था. नेक्स्ट धुलप्पा देसाई भी एक सेनाधिकारी थे. चन्नम्मा की शिक्षा दीक्षा
ರಾಜ್ಕುಲ್ ಅನುರೂಪ ಮೇ ಹಿ ಹುಯಿ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 30. पर्यावरण बचाओ कविता के अनुसार पर्यावरण का महत्व समझाइए ಅಂತ ಕೇಳಿದ್ದಾರೆ. ಇಲ್ಲಿ परिसर के बिना मानव का जीवन असंभव है. शुद्ध पर्यावरण जीव जगत के लिए आवश्यक है. शुद्ध पानी शुद्ध वायु जब तक है तब तक मानव का जीव है ಅಂತ ಬರೆದ್ರೆ ಸಾಕು. ಇನ್ನು ಚಲನ हमारा काम है कविता का आशय स्पष्ट कीजिए ಅಂತ ಕೇಳಿದ್ದಾರೆ. ಇಲ್ಲಿ चलना हमारा काम है कविता का आशय है कि जीवन के सफर में अनेक रुकावटें आती है. उनका सामना करते हुए लक्ष्य प्राप्ति तक कदम बढ़ाने वाला व्यक्ति आदरणीय होता है ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 32. दोहे का भावार्थ लिखी है. बड़े बड़ाई न करई बड़े न बोलई बोला रही मन हीरा कब कहई लाख टका मम मोಲ ಅಂತ ಕೇಳಿದ್ದಾರೆ. ಇದನ್ನ ಹೇಗೆ ಸಾರಾಂಶ ಬರೀತೀರಂದ್ರೆ, रहीम बड़े लोगों के बारे में बताते हुए कहते हैं कि बड़े लोग न ज़्यादा बोलते हैं न ही अपनी प्रशंसा करते हैं. जैसे हीरा कब कहता है कि उसका मूल्य लाख मुद्राएं हैं ಅಂತ ಬರೆದ್ರೆ ಸಾಕು. ಇನ್ನು ಭಾವಾರ್ಥವನ್ನು ಈ ಗದ್ಯ ಭಾಗದ ಅನುವಾದವನ್ನು ಮಾಡಬೇಕು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ. भारत के इतिहास में स्वामी विवेकानंद का नाम अमर है. उन्होंने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया ಅಂತ ಇತ್ತು. ಇದನ್ನು ಹೇಗೆ ಬರೀತೀರಂದ್ರೆ, ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ. ಅವರು ದೇಶ ವಿದೇಶದಲ್ಲಿ ಸಂಚರಿಸಿ ಭಾರತೀಯ ಧರ್ಮ ಮತ್ತು ತತ್ವಶಾಸ್ತ್ರದ ಪ್ರಸಾರ ಮಾಡಿದರು, ಸಮಾಜ ಸೇವೆಯ ಹೊಸ ಮಾರ್ಗವನ್ನು ತೋರಿಸಿದರು ಅಂತ ಬರೀಬೇಕು. ಇನ್ನು 4 ಅಂಕದ ಪ್ರಶ್ನೆ, पाठ के अनुसार खेल से क्या क्या लाभ है लिखिए ಅಂತ ಕೇಳಿದ್ದಾರೆ. सो खेल से आनंद और उल्लास मिलता है. खेल से तन मन स्वस्थ होता है. खेल से मनोरंजन भी मिलता है. राज्य और राष्ट्र स्तर पर खिलाड़ियों को पुरस्कार दिया जाता है. राज्य और राष्ट्र स्तर के पुरस्कार प्राप्त खिलाड़ियों को नौकरी दी जाती है. पुरस्कार प्राप्त खिलाड़ियों को आरक्षण की सुविधा रहती है. खेल से धैर्य, लगन, परिश्रम, उत्साह तथा परस्पर सहयोग जैसे गुणों का विकास होता है ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ, खेल के विविध प्रकारों को सोदाहरण सहित लिखिए. सो ಯಾವೆಲ್ಲ ಪ್ರಕಾರಗಳಿದಾವೆ? ಶಾರೀರಿಕ खेल कबड्डी हॉकी गुल्ली डंडा. मानसिक खेल शतरंज कैरम पासा. वैयक्तिक खेल तैरना दौड़ना तीर चलाना. सामूहिक खेल क्रिकेट फुटबॉल कबड्डी आदि. ಇನ್ನು ಮೈದಾನಿ खेलಗಳು ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ. घरेलू खेल शतरंज कैरम पासा. ಇನ್ನು ಪದ ಪೂರ್ಣ ಮಾಡಬೇಕು. ಕಮಲ ಖಿಲೆದಿಂದ ಹಿಡಿದ ಭಾವ ಪಲ್ಲೆವರೆಗೆ ಇದೆ. सो बरीಬಹುದು, कमल खिले तेरे पानी में धरती पर है आम पले इस दानी के आंचल में देखो कितने सुंदर भाव पले ಅಂತ ಬರೀಬೇಕು. ಇನ್ನು ಗದ್ಯ ಭಾಗ ಓದಿ ಸೊ ಸಾರಾಂಶಕ್ಕೆ ಇರ್ತಕ್ಕಂಥವುಗಳನ್ನು ಗ್ರಹಿಸಿ ಕೆಳಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ. ಸೊ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, बातचीत करते समय हमें किस पर विशेष ध्यान देना चाहिए ಅಂತ ಕೇಳಿದ್ದಾರೆ. ಸೊ 1ನೇ ಲೈನ್ದಲ್ಲೇ ಅದ बातचीत करते समय हमें अपने शब्दों के चयन पर ध्यान देना चाहिए ಅಂತ ಕದ್ದರ್ ಕಂಪ್ಲೀಟ್ ಆಗಿ ಒಂದು ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಇನ್ನು बातचीत से प्रचलित भाषा का प्रयोग क्यों करना चाहिए ಅಂತ ಕೇಳಿದ್ದಾರೆ. ಇಲ್ಲಿ बातचीत को सुगम और प्रभावशाली बनाने के लिए सदैव प्रचलित भाषा का ही प्रयोग करना चाहिए ಅನ್ನೋದು ಸೆಕೆಂಡ್ ಆನ್ಸರ್ ಬರ್ತದೆ. ಥರ್ಡ್ ಅಲ್ಲಿ सम्मानजनक शब्द व्यक्ति को क्या बनाते हैं ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇತ್ತು सम्मानजनक शब्द व्यक्ति को उदात्त और महान बनाते हैं ಅನ್ನೋದು ಥರ್ಡ್ ಆನ್ಸರ್. ಇನ್ನು ಲಾಸ್ಟ್ शिक्षक वर्ग को शब्दों का चयन कैसे करना चाहिए ಅಂತ ಕೇಳಿದ್ದಾರೆ. ಸೊ ಶಿಕ್ಷಕ ವರ್ಗ को शब्दों का चयन सोच समझ कर करना चाहिए ಅಂತ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಉತ್ತರ ಆಗ್ತದೆ. ಇನ್ನು ನಿಬಂಧಗಳಲ್ಲಿ ಖೇಲೋं का ಮಹತ್ವ ಇದೆ, ಸೌರ ಊರ್ಜಾ ಇದೆ, ವನ ಮಹೋತ್ಸವ ಇದೆ. ಮೂರರಲ್ಲಿ ಯಾವುದಾದರೂ ಒಂದನ್ನು ಕೂಡ ನೀವು ಪ್ರಿಪೇರ್ ಮಾಡಿಕೊಡ್ರೆ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಬಟ್ ಬರೆಯುವಾಗ ಇದನ್ನ ಪ್ರಸ್ತಾವನಾ ಖೇಲ್ ಕೆ ಪ್ರಕಾರ ಮಹತ್ವ ಉಪಸಂಹಾರ ಅಂತಾನೆ ಬರಿಬೇಕು. ಹಂಗೆ ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರೆ ಕೊಡ್ತಾರೆ. ಅಂದರೆ ಪ್ರಸ್ತಾವನೆಗೆ 1, ವಿಷಯದ ವಿವರಣೆಗೆ 2, ಭಾಷಾ ಶೈಲಿ ಮತ್ತು ಉಪಸಂಹಾರಕ್ಕೆ ಎಲ್ಲ ಸೇರಿಸಿ 1 ಅಂಕ ಕೊಡ್ತಾರೆ. ಆಮೇಲೆ ಚುಟ್ಟಿ ಪತ್ರ ಇದೆ ನೋಡಿ. बड़े भाई की शादी में भाग लेने के 3 दिन की छुट्टी मांगते हुए अपने प्रधान अध्यापक को एक छुट्टी पत्र लिखी ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೀವೇನು ಬರೀತೀರಪ್ಪ ಅಂದರೆ, ಸೊ छुट्टी पत्र ಬರಿಬೇಕಾದ್ರೆ ಸೊ ಈ ಕಡೆ ಸ್ಥಾನ ಮತ್ತು ದಿನಾಂಕ ಬರೀಬೇಕು. ಪ್ರೇಷಕ್ ಬರೀತೀರಿ, ಸೇವಾ ಮೇ ಆದರಣೀಯ ಮಹೋದಯ, ವಿಷಯ ಪತ್ರದ ಕಲೆವರ್, ಸಮಾಪನ ಹಾಕಿ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಹಾಕಿ ಸ್ಟೆಪ್ಸ್ ಹಾಕಿ ಬರೆದ್ರೆ ನಿಮಗೆ ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿರ್ತಕ್ಕಂಥ ಹಿಂದಿ ವಿಷಯದ ಎಸ್ಎ 2ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಂತ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.